ಏನಾಗ್ತದೆ ಗೊತ್ತೇನು? ಈಗೇನು ನಾವು ನೋಡೇವಲ್ಲ 8 ನೆಲೆಗಳು, ಸುಖದ ನೆಲೆಗಳು, ಅವೇ ನಾಶ ಆಗಿ ಹೋಗ್ತಾವ. ಸುಖ ಅನ್ನೋದು ಈ ಮನೆಯಿಂದ ಮರೆಯಾಗಿ ಹೋಗ್ತದ ಅಂದ್ಲು. ಏತದ್ವ್ರಂತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯ ಅನಶ್ನನ್ ಬ್ರಾಹ್ಮಣೋ ವಸತಿ ಗೃಹೇ. ಯಾವ ಮನೆಯಲ್ಲಿ ನಚಿಕೇತನಂಥ ಬಾಲಕ ಆತಿಥ್ಯವನ್ನು ಪಡೆಯೋದಿಲ್ಲ ಅಂಥ ಮನೆಯ ವೈಭವ ನಾಶ ಆಗ್ತದೆ. ನಾವು ಸುಖ ಪಡೋದಕ್ಕಾಗಿ ಮನೆ ಕಟ್ಟಿಕೊಂಡವರೇ ವಿನಃ ಸಂಗ್ರಹ ಮಾಡೋದಕ್ಕಾಗಿ ಮನೆ ಕಟ್ಟಿಕೊಂಡವರಲ್ಲ. ಬರೀ ಸಂಗ್ರಹ ಏನದ? ಅದ ಲಾಭ ಏನದು? ನಮ್ಮಲ್ಲಿರೋದು ಎದಕ್ಕೆ? ನನ್ನ ಹಣ್ಣುಗಳಿರೋದು ಎದಕ್ಕೆ? ಪಕ್ಷಿಗಳು ಬರಲಿ ಅಂತ ಅವುಗಳಿಗೆ ಆಹಾರ ಅಷ್ಟೆ. ನಮ್ಮ ಮನೆಯಲ್ಲಿ ತುತ್ತು ಅನ್ನ ಇರೋದು ಎದಕ್ಕೆ? ನಾವು ಉಂಡು ಸಂತೋಷ ಪಡಬೇಕು. ಒಂದು ತುತ್ತು ಒಬ್ಬ ಅತಿಥಿಗೆ ಕೊಟ್ಟು ಸಂತೋಷ ಪಡಬೇಕು, ಅದು ಆತಿಥ್ಯ. ಅದಕ್ಕೆ ಎಷ್ಟು ಛಲೋ ಮಾತು ಹೇಳ್ತಾ, ಆಶಾ ಪ್ರತೀಕ್ಷೆ ಸಂಗತಂ ಸೋನೃತಾಂ ಚೇಷ್ಟಾ ಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್. ಏನು ಇವು 8 ಮೂಲಗಳಿವು. ಸುಖ ಹೆಂಗೆ ಬರ್ತದೆ ಅಂದರೆ 8 ರೀತಿಯಿಂದ ಸುಖ ಬರ್ತದೆ, 8 ಸಂಗತಿಗಳಿಂದ. ಇವುಗಳನ್ನು ನೀನು ಕಾಪಾಡಬೇಕು. ಈ ಸುಖ ನಾಶ ಆಗಬಾರದು. ನಮ್ಮ ಮನೆಯಲ್ಲಿ ಸೌಖ್ಯ ಅದ, ಇದು ಹಾಳಾಗಬಾರದು. ಇದು ಆಗಬಾರದು ಅಂತ ಇಚ್ಛೆ ಇದ್ದರೆ ಅತಿಥಿಯನ್ನು ನಾವು ಗೌರವಿಸಬೇಕು. ಆದರೆ ಎಂಥ ಅತಿಥಿ? ಎಂಥ ಅತಿಥಿ? ಶ್ರೇಷ್ಠವಾದ ಅತಿಥಿ. ಏನು ಅತಿಥಿ? ಉಣ್ಣಾಕ ಬಂದವಲ್ಲ, ತಿನ್ನಾಕ ಬಂದವಲ್ಲ, ಏನರೇ ಒಯ್ಯಾಕ ಬಂದವಲ್ಲ, ಸಂತೋಷವನ್ನು ಕೊಡಾಕ ಬಂದ ಅತಿಥಿ ಆತ. ಇಂಥ ಅತಿಥಿ ನಚಿಕೇತ ಏನನ್ನೂ ಬಯಸಿ ಬಂದಿಲ್ಲ. ಯಸ್ಯ ಅನಶ್ನನ್ ವಸತಿ ಗೃಹೇ ಅಲ್ಪಮೇಧಸಃ ಪುರುಷಸ್ಯ ಏತದ್ದು ರಂಕ್ತೆ. ಅಲ್ಪಮೇಧಸಃ, ಯಾವ ಗೃಹಸ್ಥ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲವೋ ಆತ ಬುದ್ಧಿ ಇಲ್ಲದವ ಅಂತ ಭಾವಿಸುವಂದು. ಅಲ್ಪಮೇಧಸಃ, ಅವನಿಗೆ ತಿಳುವಳಿಕೆ ಪೂರ್ಣ ಇಲ್ಲ. ಆತ ಏನು ಭಾವಿಸ್ತಾನಂದ್ರೆ ಪಡೆಯೋದಷ್ಟೇ ನಮ್ಮ ಕೆಲಸ, ಗಳಿಸೋದಷ್ಟೇ ನಮ್ಮ ಕೆಲಸ ಅಂತ ಭಾವಿಸ್ತಾನೆ. ಆದರೆ ಆತಿಥ್ಯ ಧರ್ಮವನ್ನು ಪಾಲಿಸೋದಿಲ್ಲ. ಅಂಥ ಮನುಷ್ಯ ಎಲ್ಲವನ್ನ ಪಡಿಬಹುದು, ಆದರೆ ಸುಖ ಪಡೆಯೋದಿಲ್ಲ. ಸುಖವನ್ನು ಪಡೆಯೋದು